ಹಾಯ್, ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ನಿಮಗೆ ಮನೆಯಲ್ಲೇ ಸ್ಕಿನ್ ಟಾನಿಕ್ ಅಥವಾ ಸ್ಕಿನ್ ಟೋನರ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬೌಲ್ಗೆ 1 ಲೋಟ ನೀರು ಹಾಕ್ಕೊಂಡು ಅದಕ್ಕೆ 1 ಹಿಡಿ ಪುದೀನ, 1 ಹಿಡಿ ತುಳಸಿನ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ಅದು 10ರಿಂದ 15 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಬೇಕು. ನಾವು ಹಾಕ್ಕೊಂಡ 1 ಲೋಟ ನೀರು ಅರ್ಧ ಲೋಟ ಆಗಿರಬೇಕು. ಆಮೇಲೆ ಅದನ್ನು ಶೋಧಿಸ್ಕೊಂಡು ಮತ್ತೆ ಅದೇ ಪಾತ್ರೆಗೆ 1 ಲೋಟ ನೀರು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಗ್ರೀನ್ ಟೀ ಪೌಡರ್, ನೀವು ಯಾವುದಾದ್ರೂ ಗ್ರೀನ್ ಟೀ ಪೌಡರ್ ತಗೊಳ್ಬಹುದು, 1 ಟೇಬಲ್ ಸ್ಪೂನ್ ರೋಸ್ಮೇರಿ ಲೀವ್ಸ್, ಎರಡನ್ನು ಚೆನ್ನಾಗಿ ಕುದಿಸಿ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಅದಕ್ಕೆ ರೋಸ್ ವಾಟರ್ ಸೇರಿಸಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಲಿಕ್ವಿಡ್ನ ಸ್ಪ್ರೇ ಬಾಟ್ಲಿಗಾಗಲಿ ಅಥವಾ ಐಸ್ ಕ್ಯೂಬ್ ಟ್ರೇಗಾಗಲಿ ಹಾಕ್ಕೊಳ್ಳಿ. ಇದನ್ನು ನಾವು ಡೈಲಿ ಯೂಸ್ ಮಾಡಬೇಕು. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಕಲೆಗಳು, ಪಿಂಪಲ್ ಮಾರ್ಕ್ಗಳು ಕಡಿಮೆ ಆಗುತ್ತೆ. ಮತ್ತು ಡ್ಯಾಂಡ್ರಫ್ನಿಂದ ಹಣೆ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಾಗಿರುತ್ತೆ ಅಲ್ವಾ, ಅದಕ್ಕೆ ಸಹ ಇದು ಪರಿಹಾರ ಕೊಡುತ್ತೆ. ಬೇಸಿಗೆ ಶುರುವಾಗ್ತಿದೆ, ನಾವು ಹೊರಗಡೆಯಿಂದ ಬಂದ ತಕ್ಷಣ ಈ ಕ್ಯೂಬ್ನಿಂದ ನಮ್ಮ ಸ್ಕಿನ್ನ ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ನಲ್ಲಿರೋಂಥ ಡಸ್ಟ್ ಎಲ್ಲ ರಿಮೂವ್ ಆಗಿ ಫ್ರೆಶ್ನೆಸ್ ಕೊಡುತ್ತೆ. ಈ ಸ್ಕಿನ್ ಟಾನಿಕ್ ಸ್ಮೆಲ್ ಸಹ ತುಂಬ ಚೆನ್ನಾಗಿದೆ. ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿದರೆ ಬಹಳ ದಿನಗಳವರೆಗೆ ಉಪಯೋಗಿಸ್ಕೊಳ್ಬೋದು. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೈಡ್ ಎಫೆಕ್ಟ್ ಇರಲ್ಲ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.